ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರ ಜನ್ಮದಿನವನ್ನು ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ ಅವರ ಸ್ಮಾರಕದ ಬಳಿ ತೆರಳಿ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಅಪ್ಪು ಅವರನ್ನ ನೆನಪಿಸಿಕೊಳ್ಳಲಾಗ್ತಾ ಇದೆ. ಅಪ್ಪು ಇವತ್ತು ನಮ್ಮ ಜೊತೆ ಇರಬೇಕಿತ್ತು ಅಂತ ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಾರೆ ಅವರ ಅಭಿಮಾನಿಗಳು. ಮಾರ್ಚ್ 17 ಅಂತಂದಾಗ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಇವತ್ತು ಅವ್ರನ್ನ ಮಟ್ಟಿಗೆ ಇರಬೇಕಿತ್ತು ಅಂತ ಅಭಿಮಾನಿಗಳು ನೆನಪಿಸ್ಕೋತಾರೆ. ತಮ್ಮ ಸಿನಿಮಾಗಳ ಮೂಲಕ, ಸಾಮಾಜಿಕ ಕಾರ್ಯಗಳ ಮೂಲಕ ಚಿರಸ್ಥಾಯಿಯಾಗಿ ನೆಲೆ ನಿಂತಿರುವಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾದಂಥ ನೆಲೆಯನ್ನು ಪಡ್ಕೊಂಡಿದ್ದಾರೆ. ಅಂಥ ಪುನೀತ್ ರಾಜ್ಕುಮಾರ್ ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಇವತ್ತು ಅವರಿಲ್ಲ ಅನ್ನುವಂಥ ನೋವಿನ ನಡುವೆಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಳಿ ಬಂದು ಅವರ ಸಮಾಧಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಅಪ್ಪು ಸ್ಮಾರಕದ ಬಳಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಅವರ ಕುಟುಂಬಸ್ಥರಿಂದ ಕೂಡ ಪೂಜೆಗಳು ನೆರವೇರುತ್ತೆ. ನಟ ಪ್ರಥಮ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ, ಹಲವು ಕಲಾವಿದರು ಕೂಡ ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಳಿ ಬಂದು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಪ್ಪು ಸ್ಮಾರಕದ ಬಳಿ ಕಂಠೀರವ ಸ್ಟುಡಿಯೋ ಏನಿದೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿಯ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ. ಅಲ್ಲಿಗೆ ಅಭಿಮಾನಿಗಳು, ಅನೇಕ ನಟನಟಿಯರು ಆಗಮಿಸ್ತಾ ಇದ್ದಾರೆ. ಅರ್ಥಪೂರ್ಣವಾಗಿ ತುಂಬಾ ಖುಷಿ ಆಯ್ತು. ಅಪ್ಪು ಅವರದ ಇನಿಷಿಯಲ್ ಡೇಸ್ ಇಂದ ಜೊತೆ ಕೆಲಸ ಮಾಡಿದ ನಮ್ಮ ವಿಶ್ವಣ್ಣ, ರಾಜದಾಸ್ ಸಿನಿಮಾ ಇರ್ಬೋದು, ಅವಾಗಿಂದ ಒಂದು ಬಾಂಡ್ ಇತ್ತು. ನಾವೆಲ್ಲ ಲೈಕ್ ಫ್ಯಾಮಿಲಿ. ಬಹಳಷ್ಟು ಒಳ್ಳೊಳ್ಳೆ ವಿಚಾರ ಇದೆ. ಇವತ್ತು ಒಂದು ಒಳ್ಳೆ ವಿಚಾರ ಹೇಳ್ತೀನಿ. ಅಪ್ಪು ಸರ್ ಒಂದು 25-30 ಸಿನಿಮಾ ಆಕ್ಟ್ ಮಾಡಿರ್ಬೋದು, ಬಟ್ 100ಕ್ಕೂ ಹೆಚ್ಚು ಸಿನಿಮಾ ಸಾಂಗ್ ಆಡಿದ್ದಾರೆ. ಒಂದ್ಸಲ ಹೀಗೆ ನನ್ನ ಸಿನಿಮಾ ಸಾಂಗ್ ಆಡ್ಬೇಕಂತ ಹೇಳಿದೆ. ಏನ್ ಬಾಸ್, ಇದು ಸಾಂಗ್ ಮಾತ್ರ ಆಡ್ಬೇಕು ಅಂದ್ರೆ ಇಮಿಡಿಯೇಟ್ ಅದು ವರ್ಕ್ ಅದಕ್ಕೆ ಇಮಿಡಿಯೇಟ್ ಸಿಕ್ಬಿಡ್ತಾರಲ್ಲ ಬಾಸ್, ಹೆಂಗೆ ಇದು ಅಂತ ಕೇಳಿದಾಗ ಅವ್ರು ಬಾಯ್ ಬರ್ಬೇಕು. ನೋಡ್ಕೊತಮ್ಮ, ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ನನಗೂ ಹೊಸರ ಜೊತೆ ವರ್ಕ್ ಮಾಡ್ಬೇಕಂತ ಆಸೆ. ಸಮಯ, ಅವಕಾಶ ಹೌದು ಸರ್, ಎಲ್ಲರ ಜೊತೆ ಕೆಲಸ ಮಾಡಕ್ ಆಗದೆ ಇರ್ಬೋದು. ಅದು ಬದಲು ಅಟ್ಲೀಸ್ಟ್ ಅವ್ರು ಒಂದು ಸಿನಿಮಾಗೆ ನಾನು ಒಂದು ಮರಿಯಾದ್ರೆ ಅವ್ರಿಗೂ ಅನ್ಸುತ್ತೆ, ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅನ್ನೋ ಖುಷಿ ಅವ್ರಿಗಿರುತ್ತೆ. ನಾನು ಹೊಸಬ್ರ ಜೊತೆ ಏನೋ ಒಂದು ಕೆಲಸ ಕಲಿಯೋ ಒಂದು ಅವಕಾಶ ಆಯ್ತು. ಬಿಡು, ನಾನು ಒಂಚೂರು ಕಲ್ತ್ಕೊಳ್ತೀನಿ ಬಿಡೋ, ಯಾಕೋ ಇದು ಅಪ್ಪು ಸರ್ ಹೇಳಿದ ಮಾತು. ಮೋಸ್ಟ್ ಇಂಪಾರ್ಟೆಂಟ್, ಒಂದು ಅರ್ಥಪೂರ್ಣವಾಗಿ ತುಂಬಾ ಖುಷಿ ಆಯ್ತು. ಅಪ್ಪು ಅವರದ ಇನಿಷಿಯಲ್ ಡೇಸ್ ಇಂದ ಜೊತೆ ಕೆಲಸ ಮಾಡಿದ ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.